ಡ್ಯಾಡೀಸ್ ಹೋಮ್ ಅನ್ನೋ ಒಂದು ಈ ವರ್ಡ್ ಇಷ್ಟು ಫೇಮಸ್ ಆಗೈತಿ. ಇಷ್ಟು ಅದು ಒಂದು ನಮ್ಮ ಸ್ಯಾಂಡಲ್ವುಡ್ ಅಲ್ಲ, ಲೈಕ್ ಇಂಟರ್ನ್ಯಾಷನಲ್ ಹೀರೋ ಯಶ್ ರಾಕಿಂಗ್ ಸ್ಟಾರ್ ಅವರ ಹೇಳಿದ ಒಂದು ಡೈಲಾಗ್ ಭಾಳ ಫೇಮಸ್ ಆಗೈತಿ. ಮತ್ತು ಅದನ್ನು ಎಷ್ಟೋ ಜನ ಭಾಳ ಅಬ್ಸರ್ವ್ ಮಾಡಿದವರು ಒಂದು ಹಾಲಿವುಡ್ ಮೂವಿ ಒಂದು ಕಟ್ ಮಾಡಿ ಅದನ್ನು ಜಾಯಿಂಟ್ ಮಾಡಿ ಅದಕ್ಕೆ ಹಾಕೊಂತಾರೆ. ಸೊ ಕಾಪಿ ಅಂತೇಳಿ ಒಬ್ರು ಹಾಕ್ತಾರೆ, ಸೇಮ್ ಬಟ್ ಡಿಫ್ರೆಂಟ್ ಅಂತ ಹಾಕ್ತಾರೆ. ಸೊ ನೋ ಇಶ್ಯೂ, ನೋ ಪ್ರಾಬ್ಲಮ್. ಬಟ್ ಒಬ್ಬರು ಮಾಡಿದ್ದನ್ನು ಇನ್ನೊಂದು ಸರಿ ಏನು ಮಾಡ್ತಾರಲ್ರಿ, ಅದು ಭಾಳ ಟಫೆಸ್ಟ್ ಟಾಸ್ಕ್. ಹೊಸದು ಏನು ಮಾಡ್ತೇವಲ್ಲ ಅದು ವೈರಲ್ ಆಗಿಬಿಡ್ತೈತಿ, ಅವ್ರದ್ದು ಹೆಸರಾಗ್ಬಿಡ್ತೈತಿ. ಬಟ್ ಒಬ್ಬರು ಮಾಡಿದ್ದನ್ನು ಇನ್ನೊಬ್ಬರು ಮಾಡಿ ಅದನ್ನು ನಾವು ಸಕ್ಸಸ್ ಕಾಣಬೇಕಂತಂದ್ರೆ ಇದು ವೆರಿ ಟಫೆಸ್ಟ್ ಟಾಸ್ಕ್. ಒಂದು ಎರಡನೇದು ಏನಪ್ಪ ಅಂದ್ರೆ, ನನಗೊಮ್ಮೆ ಹೆಂಗೆ ಅನಿಸ್ತೈತಿ, ಏನು ಒರಿಜಿನಲ್ ಐತಲ್ಲ ಆ ಒರಿಜಿನಲ್ಕಿನ್ನ ಈಗೇನು ಮಾಡ್ಯಾರಲ್ಲ ಎಸ್ ಸರ್, ಅದು ಬೆಸ್ಟ್ ಅನ್ಸೊಂದೈತಿ. ಅದು ಒಂದು ಫುಲ್ ಪವರ್ಫುಲ್ ರಗಡ್ ಇರೋದು ಎಸ್ ಸರ್ ಮಾಡಿದ್ದು ನಂಗೆ ಚಲೋ ಅನ್ಸೊಂದೈತಿ. ಇದು ಫಸ್ಟ್ ಮಾಡಿದ್ದಿಲ್ಲ ಏನೇ ಐತಲ್ರಿ, ಫಸ್ಟ್ ಮಾಡಿದ್ದು ಅದು ಒರಿಜಿನಲ್. ಆಮೇಲೆ ಇವರು ಎಸ್ ಸರ್ ಮಾಡಿದ್ರು. ಬಟ್ ಹೆಂಗೆ ಅನಿಸ್ತೈತೆ ಅಂದ್ರೆ ನಂಗೆ ಇದು ಒರಿಜಿನಲ್ ಅನ್ಸೊಂಡ್ಬಿಟ್ಟೈತೆ. ಆ ರೇಂಜಿಗೆ ಎಸ್ ಸರ್ದೊಂದು ಜಲ್ವ ಐತೆ ಅದ್ರಾಗ. ಸೊ ಇದನ್ನು ಪಾಸಿಟಿವ್ ರೀತಿಯಿಂದನೇ ಅದನ್ನು ವೈರಲ್ ಮಾಡಿರಿ, ದಯವಿಟ್ಟು ನೆಗೆಟಿವ್ ಆಗಿ ವೈರಲ್ ಮಾಡೋಕ್ಕೆ ಹೋಗಬೇಡ್ರಿ, ಇದು ರಿಕ್ವೆಸ್ಟ್. ಎಲ್ಲ ರಾಕಿಂಗ್ ಸ್ಟಾರ್ ಫ್ಯಾನ್ಸ್ ಪ್ಲೀಸ್ ಫಾಲೋ ಮಾಡಿರಿ, ಇದೇ ಥರ ಮತ್ತು ವೀಡಿಯೋಸ್ ಮಾಡೋನು. ಆ್ಯಂಡ್ ಆಲ್ ದ ಬೆಸ್ಟ್ ಟು ಟಾಕ್ಸಿಕ್ ಮೂವಿ March 19ಗೆ ನಾನು ವೆಯ್ಟ್ ಮಾಡೋ ಅಂತೀನಿ. ಆ ಒಂದು ರೀಸನ್ಗೆ ಇಷ್ಟು ಬೇಡ ಅಂತೀನಿ. ನೋಡೋಣ, ಅದ ದಿನ ಲೈಕ್ ಪ್ರಾಪರಾಗಿ ಶೇಪ್ ಮಾಡಿಸ್ಬೇಕಂತೈತಿ, ಗೊತ್ತಿಲ್ಲ ಏನಾಕೈತೆ ಅಂತಂದು. ಡೆಫಿನೆಟ್ಲಿ ಆ ದಿನ ಫಸ್ಟ್ ಶೋ ಹೋಗೋ ಪ್ಲ್ಯಾನ್ ಐತೆ ನಂದು. ಸೊ ಪ್ಲೀಸ್ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಯಾರು ಇದ್ದೀರಿ, ಪ್ಲೀಸ್ ಲೈಕ್ ಮಾಡಿರಿ, ಫಾಲೋ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು.